ನಮಸ್ಕಾರ ಬೇಕರ್ಸ್, ನೀವು ನೋಡ್ತಿದ್ದೀರಾ ಎಸ್ ಕೆ ಮೋಟೋ ಮೂಡ್ಸ್. ನೋಡಿ, ಇವತ್ತು ನಮ್ಮ ಶಾಪಲ್ಲಿ ಡಾಮಿನಾರ್ 400 ಅಪ್ಡೇಟಿಗೆ ಅಂತ ತಂದಿದ್ರು. ಇವ್ರದ್ದು ಇಂಜಿನ್ನು ಆಮೇಲೆ ತುಂಬಾ ಸ್ವಲ್ಪ ಬಜಾಜಲ್ಲಿ ಪ್ರಾಬ್ಲಮ್ ಇರುತ್ತೆ. ಅದು ಅಲ್ಯೂಮಿನಿಯಮ್ ಪೈಂಟ್ ಹೋಗೋದು. ನೋಡಿ, ಇದನ್ನೆಲ್ಲ ನಾವು ಪೈಂಟ್ ಮಾಡಿ ನೀಟಾಗಿ ಇವರು ನಿಂಜಾ ಗ್ರೀನ್ನ ಕೇಳಿದರು. ಗಾಡಿ ನಂದು ನಿಂಜಾ ಗ್ರೀನ್ ಬೇಕು ಅಂತೇಳಿ ಈ ಥರ ನಿಂಜಾ ಗ್ರೀನ್ನ ನಾವು ರ್ಯಾಪಿಂಗ್ ಮಾಡ್ತಾಯಿದ್ದೀವಿ. ನೋಡಿ, ಇವರು ಕಸ್ಟಮರು ನಮ್ಮ ಕೆಲಸದಿಂದ ತುಂಬ ಸ್ಯಾಟಿಸ್ಫೈ ಆಗಿದ್ದಾರೆ. ಈ ರೀತಿ ಫಿನಿಶಿಂಗ್ ಬಂದಿದೆ ನೋಡಿ. ನಮ್ಮ ಗಾಡಿ ಈ ಗಾಡಿ ಬಂದ್ಬಿಟ್ಟು ನೋಡಿ ಡಾಮಿನಾರ್ 400. ಇದು ಫುಲ್ಲು ಬ್ಲ್ಯಾಕ್ ಇತ್ತು. ಇದನ್ನು ನಾವು ಈ ಥರ ನಿಂಜಾ ಗ್ರೀನ್ನ ಮಾಡಿದ್ದೀವಿ. ನೋಡಿ, ಈ ರೀತಿ ರ್ಯಾಪಿಂಗ್ ಮಾಡಿದ್ದೀವಿ ಮತ್ತು ಕ್ರ್ಯಾಶ್ ಗಾರ್ಡ್ ಹಾಕಿದ್ದೀವಿ. ಮೋಟೋಕ್ಕೆ ಕ್ರ್ಯಾಶ್ ಗಾರ್ಡು ಫುಲ್ ಹೆವಿ ಇರುತ್ತೆ ಮತ್ತು ನೋಡೋಕ್ಕೂ ತುಂಬ ಲುಕ್ ಇರುತ್ತೆ. ನೋಡಿ, ಕ್ರ್ಯಾಶ್ ಗಾರ್ಡು ಈ ರೀತಿ ಡಿಸೈನ್ ಇದು ಫುಲ್ಲು ಪೌಡರ್ ಕೋಟೆಡ್ ಆಗಿರುತ್ತೆ. ಮತ್ತು ಮೋಟೋಕ್ಕೆ ಹಾರನ್ನು ಕೂಡ ಹಾಕಿದ್ದೀವಿ. ಮತ್ತು ಇದಕ್ಕೆ ಮ್ಯಾಡ್ ಡಾಗು ಫಾಗ್ ಲ್ಯಾಂಪ್ಸ್ ಹಾಕಿದ್ದೀವಿ 2. ಆಮೇಲೆ ನೋಡಿ, ವೈಸರ್ ಹಾಕಿದ್ದೀವಿ, 4 ಇಂಡಿಕೇಟರ್ ಫ್ಲ್ಯಾಶರ್ ಹಾಕಿದ್ದೀವಿ. ನೋಡಿ, ಇದರಲ್ಲಿ ನೋಡಿ ಈ ರೀತಿ ಲುಕ್ ಬಂದಿದೆ ಬೈಕು. ಫೈನಲ್ ಲುಕ್ ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೈಕು. ರೋಡಲ್ಲಿ ನೋಡಿದ್ರೆ ರೋಡ್ ವ್ಯೂ ಈ ರೀತಿ ಇರುತ್ತೆ. ರೋಡ್ ವ್ಯೂವಲ್ಲಿ ನೋಡಿ, ರೋಡಲ್ಲಿ ನಿಮ್ಮ ಬೈಕು ಈ ಥರ ಕಾಣಿಸುತ್ತೆ ಔಟ್ಲುಕ್ಕು. ನೋಡಿದ್ರೆ ಆಲ್ರೆಡಿ ಹೆವಿ ಬೈಕೇ ಇದು, ದೊಡ್ಡ ಬೈಕು. ಅದರಲ್ಲಿ ನೀವು ಮಸಲ್ಸ್ ತುಂಬ ಚೆನ್ನಾಗಿರುತ್ತೆ ಈ ಬೈಕ್ಸಲ್ಲೆಲ್ಲ. ಏನು ಅಂತಂದರೆ ಇದಕ್ಕೆ ನೀವು ಕಲರ್ ಮಾಡಿಸ್ಕೋಬೇಕು. ಕಲರ್ ಮಾಡಿಸ್ಕೊಂಡ್ರೆ ನಿಮಗೆ ಬೈಕ್ ಎತ್ಕೊಳ್ಳೋದು. ನೋಡಿ, ಈಗ ಎಲ್ಲೋ ಮಾಡಿಸಿದ್ದಕ್ಕೆ ಇವರು ನಿಂಜಾ ಗ್ರೀನ್ ಮಾಡಿಸಿದ್ದಕ್ಕೆ ಈ ರೀತಿ ಮಸಲ್ಸ್ ಕಾಣ್ತದೆ ಬೈಕಲ್ಲಿ. ನೋಡಿ, ಫುಲ್ಲು ಟೂರಿಂಗ್ ಸೆಟಪ್ ಇದೆ ಇದು ಬೈಕು. ಆಲ್ರೆಡಿ ಟೂರಿಂಗ್ ಸೆಟಪಿಗೆ ಅಂತಲೇ ಮಾಡಿರೋದು ಇದು ಬೈಕು. ಅದರಲ್ಲಿ ಇವರು ಇನ್ನೂ ಕಂಫರ್ಟಾಗಿ ಮಾಡಿಸ್ಕೊಂಡಿದ್ದಾರೆ. ನೀವು ನಿಮ್ಮ ಬೈಕ್ನ ಇದೇ ರೀತಿ ಅಪ್ಡೇಟ್ ಮಾಡಿಸ್ಬೇಕು ಅಂತಂದರೆ ಎಸ್ ಕೆ ಮೋಟೋ ಮೋಟ್ಸ್ನ ಸಂಪರ್ಕಿಸಿ. ಯಾವುದೇ ರೀತಿ ಹಳೆ ಬೈಕ್ ಇದ್ದರೆ ನಾವು ಅದನ್ನು ಪೇಂಟ್ ಮಾಡಿ ಹೊಸದಾಗಿ ಕಾಣೋಂಗೆ ಮಾಡಿಕೊಡ್ತೀವಿ. ಆಮೇಲೆ ಹೊಸ ಬೈಕ್ನ ಲ್ಯಾಮಿನೇಷನ್ PPF ಮಾಡ್ತೀವಿ. ಮತ್ತು ನಮ್ಮಲ್ಲಿ ಬೈಕ್ ಆಕ್ಸೆಸರಿ ಕೂಡ ಅವೈಲೇಬಲ್ ಇರುತ್ತೆ.